ಈ ರೀತಿ ಕೆಳಗಿಂದ ಹಿಂಗೆ ತೊಗೊಳ್ಳಿ ಥ್ರೆಡ್ನ. ನೀವು ಈ ರೀತಿ ಹಾಕಬೇಡಿ, ಈ ರೀತಿ ಪಾಸ್ ಮಾಡಬೇಡಿ, ಈ ರೀತಿ ಇದು ಫ್ರಂಟ್ ಬರಬೇಕು ನಮಗೆ. ಈ ರೀತಿ ಪಾಸ್ ಮಾಡಿ ಹೀಗೆ ಕೈ ನೀಟಾಗಿ ಇಟ್ಕೊಳ್ಳಿ. ಈ ರೀತಿ ಥ್ರೆಡ್ ಸ್ವಲ್ಪ ಹಿಂಗೆ ಅಗಲಗೆ ಇರಬೇಕು. ನೀವು ಹಿಂಗೆ ಮುದುಡಿ ಹಿಂಗೆ ತೊಗೋಬೇಡಿ. ಹೀಗೆ ಇದನ್ನ ಈ ರೀತಿ ಅಗಲಾಗಿರೋ ರೀತಿನೇ ಈ ರೀತಿ ತೊಗೊಂಡು ನಿಮ್ಗೆ ಎಷ್ಟು ಲಾಂಗ್ ಬೇಕಾಗುತ್ತಲ್ಲ ಅಷ್ಟು ಲಾಂಗ್ ಈ ರೀತಿ ಮಡಚ್ಕೊಳ್ಳುವಾಗ ನೋಡಿ, ನಾನಿಲ್ಲಿ ಅಗಲನೇ ಇದೆ ಥ್ರೆಡ್. ಹಿಂಗೆ ಫೋಲ್ಡ್ ಮಾಡುವಾಗ ಕೂಡ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆಮೇಲೆ ಈ ರೀತಿ ಒಂದು 2 ಟೈಮ್ಸ್ ಮಾಡಿ ಆಮೇಲೆ ಲಾಕ್ ಮಾಡ್ಕೊಳ್ಳಿ ಥ್ರೆಡ್ಗೆ. ಸೊ ನೀಟಾಗಿ ಬರುತ್ತೆ. ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಈಗೇನು ಹೇಳಿದಲ್ಲ, ಸ್ವಲ್ಪ ಗಮನ ಸ್ವಲ್ಪ ಅಗಲ ಹಾಕ್ಕೊಳ್ಳಿ. ಆಮೇಲೆ ಈ ರೀತಿ ಬ್ಯಾಕ್ ಸೈಡಿಂದ